ಮಣಿಪಾಲ್ ಆಸ್ಪತ್ರೆ ಬಂದು ಬಡವರ ಪರವಾಗಿ ಕಾಳಜಿ ಇರ್ತಕ್ಕಂಥ ಯಾವ್ದಾದ್ರು ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಅವ್ರಿಗೆ ಬಿಂಬಿಸ್ಕೊತಾ ಇದ್ದಾರೆ. ಆದರೆ ಅದು ಸಂಪೂರ್ಣವಾಗಿ 100% ಅವರು ವಿಫಲರಾಗಿದ್ದಾರೆ. ಯಾಕಂದರೆ ಇವತ್ತು ಒಬ್ಬ ಬಡವ ಅವನ ಪ್ರಾಣವನ್ನು ಮಿಗಿಲ್ಸ್ಕೊಬೇಕಂದ್ರೆ 20-30 ಲಕ್ಷ ರೂಪಾಯಿ ಹಾಸ್ಪಿಟ್ಲ್ ಕಟ್ಟಬೇಕಾಗುತ್ತೆ. ಆದರೆ ಇವತ್ತು ಏನು ಕೋಡಾಲೆ ರೆಡ್ಡಿ ಅಂತ ಒಬ್ಬ ಪಾಪ ಪುಲ್ಲಾರೆಡ್ಡಿ ಅನ್ನೋರು ಏನು ಭಾನುವಾರ ರಾತ್ರಿ ಇಲ್ಲಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಾಗ ಅವ್ರ ಮಗಳು ಹೇಳಿರ್ತಾರೆ ಏನಂತ, ದುಡ್ಡೇನೋ ಜಾಸ್ತಿ ಆಗ್ತದೆ ಅಂತ ಹೇಳಿದಕ್ಕೆ ಇಲ್ಲ ನಾವು ಹೇಳ್ತೀರಂತೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ಈಗ ಅವರು ತಂದೆ ಇವತ್ತು ಬೆಳಗ್ಗೆ ನೆನ್ನೆನೇ ತೀರ್ಕೊಂಡು ಈಗ ಇವ್ರಿಗೆ 5 ಲಕ್ಷ ಕಟ್ಟಿ ನೀವು ಬಾಡಿ ತೊಗೊಂಡೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಕಾನೂನು ವಿರುದ್ಧವಾಗಿ ಅವರು ನಡ್ಕೊತಾರೋ ಒಂದು ವಿಚಾರ. ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರ ಏನಾದರೂ ಮಾಧ್ಯಮ ಮಿತ್ರರಿಗೆ ತಮಗೆ ಮೊದಲನೇದಾಗಿ ತಮ್ಗೆ ಗೊತ್ತಿರೋ ವಿಚಾರ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಏನಂತ, ಯಾವುದೇ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಾಗ ಆ ಒಂದು ಏನು ಬಿಲ್ಲು ಪೂರ್ತಿಯಾಗಿ ಅದು ಮನ್ನಾ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎರಡನೇದು ಒಂದು ಏನು ದಲಿತ ಹುಡುಗ ಚೇತನ್ ಕುಮಾರ್ ಎಂಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಮೇಲಿಂದ ಏನು ಬಿದ್ದೋಗಿರ್ತಾನೆ. ಆ ಬಿದ್ದೋಗಿರೋವಾಗ ಏನು ಈತ ಸಹೋದರ ಇವನು ಮತ್ತು ಆ ಕೆಲಸದವರು ಬಂದು ಏನು ಇಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಡ್ಮಿಟ್ ಮಾಡಿದಾಗ ಸುಮಾರು ಏನಿಲ್ಲ ಅಂದ್ರೂ 17 ಲಕ್ಷ ಗಂಟ ಬಿಲ್ ಮಾಡಿರ್ತಾರೆ ಸರ್. ತಾವು ನೋಡ್ಬೋದು 17 ಲಕ್ಷ ರೂಪಾಯಿ ಗಂಟ ಬಿಲ್ ಮಾಡಿರ್ತಾರೆ. ಅವನು ಒಂದು ದಿನಕ್ಕೆ ಒಂದೊತ್ತು ಊಟಕ್ಕೋಸ್ಕರ ಆತನ ಬಂದು ಕೂಲಿ ಮಾಡೋದು. ಏನು ಆತನ ಕೆಲಸ ವೃತ್ತಿ ಅಂದರೆ ಕ್ಯಾಮ್ರಾ ಫಿಕ್ಸ್ ಮಾಡುವಂಥ ವ್ಯಕ್ತಿ. ಅವರು 17 ಲಕ್ಷ ಕಟ್ಟೋಕ್ಕಾಗುತ್ತಾ ಅನ್ನೋದು ಒಂದು. ಇವರು ಮೊದಲನೇದಾಗಿ ಅವ್ರು ಬಂದಾಗಲೇ ಇಲ್ಲಪ್ಪ ನೀವು ನಮ್ಮ ಫೀಸು ಜಾಸ್ತಿ ಇದೆ, ನೀವು ಈ ಹಾಸ್ಪಿಟ್ಲಿಗೆ ಸೇರಿಸ್ಬೇಡ್ರಿ, ನೀವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ಅಂತ ಹೇಳ್ಬೋದಾಗಿತ್ತು. ಆದರೆ ಹೇಳಿಲ್ಲ. ಮತ್ತು ಈ ವ್ಯಕ್ತಿ ಸೇರಿಸಿದಾಗ ಕ್ರೌಡ್ ಫಂಡಿಂಗ್ ಅಂತೇಳಿ 7.5 ಲಕ್ಷ ರೂಪಾಯಿ ಏನೋ ಹಿಂಗೆ ದಾನಿಗಳು ಇವರು ಹಾಕಿರ್ತಾರೆ. ಹಾಕಿ ಮತ್ತು ಇನ್ನೊಬ್ಬರು 1,30,000 ಅಂತೇಳಿ ಇನ್ನೊಬ್ಬರು 50-60 ಸಾವಿರ ಪೇಮೆಂಟ್ ಮಾಡಿ 9 ಲಕ್ಷದ ಚಿಲ್ಲರೆ ಏನೋ ಕಟ್ಟಿರ್ತಾರೆ. ಮತ್ತು ಈಗ ನಿನ್ನೆ ರಾತ್ರಿಯಿಂದ ಏನು ಟ್ರೀಟ್ಮೆಂಟ್ನೇ ಸ್ಥಗಿತ ಮಾಡಿದ್ದಾರೆ. ನೀವು ಬಿಲ್ ಕಟ್ಟಿದ್ರೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ, ಇಲ್ಲಾಂದರೆ ನೀವು ಡಿಸ್ಚಾರ್ಜ್ ಮಾಡಿಕೊಡ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗ್ರಿ. ಯಾಕಂದರೆ 10 ಲಕ್ಷ ಗಂಟ ಕಟ್ಸ್ಕೊಂಡ್ರು. ಈಗ ಆತನ ನಡೆಯೋಕ್ಕೂ ಆಗ್ತಾಯಿಲ್ಲ, ಆತನ ಎದ್ದು ಬರೋಕ್ಕೂ ಆಗ್ತಾಯಿಲ್ಲ. ಆತನ ಹೆಂಗೆ ಇವಾಗ ಡಿಸ್ಚಾರ್ಜ್ ಮಾಡೋಕ್ಕಾಗುತ್ತೆ ನೋಡಿ. ಅವ್ರಿಗೆ ಈ ಮಕ್ಕಳು 2 ಮಕ್ಕಳಿದ್ದಾರೆ, ಅವ್ರಿಗೆ ಊಟಕ್ಕೂ ಇಲ್ಲ. ಅವ್ರು ಯಾರ ಹತ್ರ ಹೋಗಿ ಹೇಳೋದು? ಇದು ಮಾನ್ಯ ಈ ರಾಜ್ಯದ ಏನು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಏನು ತಮ್ಮ ಸರ್ಕಾರ 5 ಬೇಡಿಕೆಗಳನ್ನು ತಾವು ಏನು ಇಟ್ಟಿದ್ದೀರೋ 5 ಬೇಡಿಕೆಗಳ ಜೊತೆಗೆ ಇದೊಂದು ಬೇಡಿಕೆ ಇಡ್ರಿ. ಯಾವುದಂದರೆ ಆರೋಗ್ಯ ಸೇವೆ ಅನ್ನೋದು ಬಹಳ ಮುಖ್ಯವಾದಂಥ ಬೇಡಿಕೆ. ಯಾಕಂದರೆ ಇವತ್ತು ಒಬ್ಬ ಮನುಷ್ಯ ಬದುಕಬೇಕಂದ್ರೆ 20 ಲಕ್ಷ 30 ಲಕ್ಷ ಕಟ್ಟಬೇಕಾಗುತ್ತೆ ಒಂದು ಆಸ್ಪತ್ರೆಗೆ. ಏನಾದರೂ ಜ್ವರ, ತಲೆನೋವು, ಏನಾದ್ರು ಕೆಮ್ಮು ಅಂತ ಬಂದರೆ, ಯಾಕಂದರೆ ಆಸ್ಪತ್ರೆಗೆ ಬಂದರೆ ನಮಗೆ ನಿಜವಾದ ದೇವರು ಯಾರಪ್ಪ ಅಂದರೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರು. ಆದರೆ ಆ ವೈದ್ಯರು ನಮ್ಮನ್ನು ಈ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ. ಆ ಮ್ಯಾನೇಜ್ಮೆಂಟ್ ಅವರು ಇವ್ರಿಗೆ ಊಟಕ್ಕೂ ಇಲ್ಲ ಇವ್ರ ಹತ್ರ ದುಡ್ಡು. ಇವ್ರು ಹೆಂಗೆ ಕಟ್ಟೋಕ್ಕಾಗುತ್ತೆ? 17 ಲಕ್ಷ 10 ಲಕ್ಷ ಇವ್ರ ಕೈ ಕಟ್ಟೋಕ್ಕಾಗುತ್ತಾ? ಈಗ ಕಟ್ಟೋಕ್ಕಾಗಿಲ್ಲ ಅಂಥೇಳಿ ಒಳಗಡೆ ಇರ್ತಕ್ಕಂಥ ಚೇತನ್ ಕುಮಾರ್ ಅವರ ಏನು ಟ್ರೀಟ್ಮೆಂಟ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಈಗ ಅದನ್ನ ಡಿಸ್ಚಾರ್ಜ್ ಮಾಡಿರಿ ಅಂತೇಳಿ ಕೂತ್ಕೊಂಡಿದ್ದಾರೆ. ಅದೇ 10 ಲಕ್ಷ ಕೊಡ್ತೀರಾ, 10 ಲಕ್ಷ ನೀವು ತೊಗೊತೀರ, ನೀವು ಆ ಮಾತು ಹೇಳಿದರೆ ನಮ್ಮ ಹಾಸ್ಪಿಟ್ಲಲ್ಲಿ ಜಾಸ್ತಿ ಆಗುತ್ತೆ, ನಾವು ಕೊಡೋದಿಲ್ಲ, ನೀವು ಕರ್ಕೊಂಡೋಗ್ರಿ ಅಂತ ಹೇಳಿದರೆ ಅದಕ್ಕೆ ನಾವು ಒಪ್ಕೊತೀರಿ. ಆದರೆ 10 ಲಕ್ಷ ಗಂಟ ಕಟ್ಸ್ಕೊಂಡು ಇವಾಗ ಅಮೌಂಟ್ ಕಟ್ಟಿದ್ರೆ ಮಾತ್ರ ನಾವು ಇದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀರಿ ಅಂತೇಳಿ ಇದು ಒಂದು ತಾರತಮ್ಯ ಮಾಡ್ತಿದ್ದಾರೆ. ಈ ಆಸ್ಪತ್ರೆ ವಿರುದ್ಧವಾಗಿ ನಾವು ಧಿಕ್ಕಾರ ಮಾಡ್ತೀರಿ. ಯಾಕಂದರೆ ಇಂಥ ಒಂದು ಆಸ್ಪತ್ರೆ ಬಡವ್ರ ಪರವಾಗಿ ನಿಲ್ತಾ ಇಲ್ಲ. ಬಡವ್ರ ಪರವಾಗಿ ನಿಲ್ಲುವಂಥ ಆಸ್ಪತ್ರೆ ಏನಂದರೆ ಸರ್ಕಾರಿ ಆಸ್ಪತ್ರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದು ಯಾವುದೋ ಇಡೀ ರಾಜ್ಯಕ್ಕೆ 1-2. ಇವತ್ತು ಸರ್ಕಾರ ದೊಡ್ಡದಾ ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ದೊಡ್ಡದಾ ಅನ್ನೋ ಪರಿಸ್ಥಿತಿ ಬಂತು. ಯಾಕಂದರೆ ಮ್ಯಾನೇಜ್ಮೆಂಟ್ಗಿನ್ನ ದೊಡ್ಡದು ಸರ್ಕಾರ. ಯಾಕೆ ಆ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಯಾಕೆ ಆಗಬಾರ್ದು, ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಪ್ರಶ್ನೆ
ಈ ಸಂದರ್ಭದಲ್ಲಿ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ನಮ್ಮ ಏನು ಮಾಡ್ತಾ ಇದ್ದೀರಿ ಅಂದರೆ, ಇಡೀ 224 ಕ್ಷೇತ್ರಗಳಲ್ಲಿ ಒಂದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಯಾಕಂದರೆ ಉದಾಹರಣೆ ಇವ್ರದ್ದೇ, ಈ ಇಬ್ಬರದ್ದೇ ಒಂದು ಉದಾಹರಣೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ ಮತ್ತು ಒತ್ತಾಯ ಮಾಡ್ತಾ ಇದ್ದೀರಿ. 224 ಕ್ಷೇತ್ರಗಳಲ್ಲಿ ಏನು ಸರ್ಕಾರಿ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೀಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ನಾವು ಬೇಡಿಕೆ, ನಮ್ಮ ಒತ್ತಾಯ. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಈ ಆರೋಗ್ಯ ಸೇವೆನೂ ಒಳಪಡುತ್ತೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ. ನೀವು ವಿದ್ಯುತ್ತು ಮತ್ತು ಏನೋ ಅಕ್ಕಿ ಆಗಿರ್ಬೋದು, ಬಸ್ಸು ಪ್ರಯಾಣಿಕರಿಗಾಗಿರ್ಬೋದು, ನೀವೆಲ್ಲ ಉಚಿತ ಕೊಡ್ತಾ ಇದ್ದೀರಾ. ಆದರೆ ಇವತ್ತು ಒಬ್ಬ ಬಡವ ಬದುಕಬೇಕಾದ್ರೆ ಆರೋಗ್ಯ ಸೇವೆ ದಯವಿಟ್ಟು ಕೊಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಚೇತನ್ ಕುಮಾರ್, ಬಿಲ್ಡಿಂಗ್ ಮೇಲಿಂದ ಬಿದ್ದಿರೋದು ಸರ್. 15 ದಿನ ಆಯಿತು ಸರ್. ಚಿಕ್ಕ ಮಕ್ಕಳು ಎತ್ಕೊಂಡು ಇಲ್ಲೇ ಈಗ ಆಸ್ಪತ್ರೆಯಲ್ಲಿ 15 ದಿನದಿಂದ ಇಲ್ಲೇ ಇದ್ದೀವಿ ಸರ್. ಊಟ ಇಲ್ಲ, ತಿಂಡಿ ಇಲ್ಲ ಸರ್. ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ಇವರು ಊಟ ತಿನ್ನಿಸ್ತಾ ಇದ್ದೀನಿ ಸರ್. ಏನು ಮಾಡೋಣ ಸರ್? 2 ದಿನದಿಂದ ಟ್ರೀಟ್ಮೆಂಟೇ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಒಂದು ಮಾತ್ರೆ ಸಮೇತ ಕೊಡ್ತಾ ಇಲ್ಲ ಸರ್ ನಮಗೆ. ದುಡ್ಡು ಕಟ್ಟಿಲ್ಲ ಅಂತ ಸರ್. ದುಡ್ಡು ಕಟ್ರಿ, ಇಲ್ಲಾಂದರೆ ಡಿಸ್ಚಾರ್ಜ್ ಮಾಡ್ಕೊಳ್ರಿ. 9 ಲಕ್ಷ ಕೊಟ್ಟಿದ್ದೀವಿ ಸರ್. ಇನ್ನೂ ಕಟ್ಟಬೇಕು ಸರ್. 9-10 ಸರ್. ಇವಾಗ 10 ಕಟ್ಟಿರೋದು. ಸಾಯಂಕಾಲ 9 ನಮ್ಮ ಮಾಮ ನಿನ್ನೆ ಸತ್ತೋಗಿದ್ದಾರೆ. ಇವಾಗ ನಾವು ನಿನ್ನಿಂದ ಕೇಳ್ತಾ ಇದ್ರು, ನಮ್ಮ ಮಾವನ ಅಂದರು ಅವ್ರು ಕೊಡ್ತಾ ಇಲ್ಲ ಸರ್. ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. 5 ಲಕ್ಷ ಕೊಡಿದ್ರೆ ನಿಮ್ಮ ಮಾಮನು ಕಳಿಸ್ತೀವಿ, ಇಲ್ಲ ಅಂದರೆ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಮ್ಗೆ ನ್ಯಾಯ ಬೇಕು ಸರ್. ಏನಾಗಿತ್ತು? ನಮ್ಮ ಮಾವಕ್ಕೂ ಏನಾಗಿದೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ಸರ್, ಮೈಂಡ್ ಸ್ಟ್ರೋಕು ಅಂತ ಹೇಳಿದರು ಸರ್. ನಾವು ಅವರು ಊಟಿನ 1 ಲಕ್ಷ ಕಟ್ಟಿದ್ದೇವೆ ಸರ್. ನಾವು ಇವಾಗ 5 ಲಕ್ಷ ಕಟ್ಟಿದ್ರೆ ನಿಮ್ಮ ಮಾವನ ಕೊಡ್ತೀವಿ, ಇಲ್ಲ ಅಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಇವಾಗ ನಾವೇನು ಮಾಡ್ಬೇಕು ಸರ್? ನಮಗೂ ನ್ಯಾಯ ಬೇಕು ಸರ್. ಸಾಟರ್ಡೆ ಕರ್ಕೊಂಬಂದ್ಬಿಟ್ಟಿದ್ದಾನೆ ಸರ್. ಇಲ್ಲಿ ನಾನು ಸಂಡೇ ಬೆಳಗ್ಗೆನೆ ಬಂದು ಹೇಳಿದೆ, ಇದು ನಮಗಲ್ಲ ಹಾಸ್ಪಿಟ್ಲು, ಜಾಸ್ತಿ ಕಾಸ್ಟ್ಲಿ, ಇದು ನಮಗೆ ಬೇಡ, ಡಿಸ್ಚಾರ್ಜ್ ಮಾಡಿಬಿಡಿ ಅಂದರೆ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಸರ್. 3 ದಿನದಿಂದ ಇಟ್ಕೊಂಡು ಇವಾಗ 1,79,000 ಹೇಳ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಏನು ನಡೆದೇ ಇಲ್ಲ. ಇವಾಗ ಡಿಸ್ಚಾರ್ಜ್ ಮಾಡಿ ಅಂದರೆ ಡಿಸ್ಚಾರ್ಜು ಮಾಡ್ತಾ ಇಲ್ಲ. ಬಿಲ್ಲಿಂಗ್ ಕಮ್ಮಿ ಮಾಡಿ ಅಂದರೆ ಕಮ್ಮಿನೂ ಮಾಡ್ತಾ ಇಲ್ಲ. ನಮ್ಮಂಥ ಬಡವರು ಎಲ್ಲಿ ಸರ್ ಹೋಗೋದು? ನಾನೇನಾದರೂ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಮ್ಮ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಡಿ, ಆಮೇಲೆ ಮಾತಾಡೋಣ ಅಂತ ಹೇಳಿದರೆ ತಪ್ಪಾಗ್ತಿತ್ತು. ನಾನು ಮೊದಲೇ ಹೇಳಿದ್ದೀನಿ, ಟ್ರೀಟ್ಮೆಂಟ್ ಕೊಡಬೇಡಿ, ಇದು ನಮ್ಮಂಥವ್ರಿಗಲ್ಲ, ನಾವು ಹೋಗ್ತೀವಿ, ನನ್ನ ತಮ್ಮಂಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾನೆ ಅಂತ. ಇವಾಗ ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಏನೂ ಟ್ರೀಟ್ಮೆಂಟು ಕೊಡ್ತಾ ಇಲ್ಲ. ನನ್ನ ಹೆಸರು ಶಾಂತ.